Hi and hello friends, welcome to my channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೋಸೆಸ್ ಕಾಸ್ಟಿಂಗ್ ನ 4 ಮಾರ್ಕ್ಸ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಸೊ ಕ್ವೆಶ್ಚನ್ ಈ ರೀತಿ ಇದೆ. ಸೊ ಫಸ್ಟ್ ಗೆ ಪ್ರೋಸೆಸ್ ಕಾಸ್ಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡು ಹೋಗೋಣ. ಸೊ ಪ್ರೋಸೆಸ್ ಕಾಸ್ಟಿಂಗ್ ಅಂದ್ರೆ the raw materials passes from one process to another process to manufacturing a particular product. That means ಪ್ರತಿಯೊಂದು ಸ್ಟೇಜಸ್ ಅಲ್ಲೂ ರಾ ಮೆಟೀರಿಯಲ್ಸ್ ಪಾಸ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಗೆ ಯಾವುದು ಕೂಡ ಫಿನಿಶ್ ಗೂಡ್ಸ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಪ್ರತಿಯೊಂದು ಸ್ಟೇಜಸ್ ಅಲ್ಲೂ ಇದ್ರದೇ ಆದಂತ ಎಕ್ಸ್ಪೆನ್ಸಸ್ ನ ಅದು ಬೇರ್ ಮಾಡ್ತಾ ಹೋಗುತ್ತೆ. ಸೊ ಒಂದಷ್ಟು ಪ್ರೋಸೆಸ್ ನಡೀತಾ ಹೋಗುತ್ತೆ ಫಿನಿಶ್ಡ್ ಗೂಡ್ಸ್ ಆಗಬೇಕು ಅಂದ್ರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಬಿಸ್ಕೆಟ್ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂದ್ರೆ ಸೊ ಫಸ್ಟ್ ಗೆ ಅದನ್ನ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಬೇಕು, ಅದಾದ್ಮೇಲೆ ಸೆಮಿ ಫಿನಿಶ್ಡ್ ಗೂಡ್ಸ್ ಗೆ ಕನ್ವರ್ಟ್ ಮಾಡಬೇಕು. ಸೊ ಅದಾದ್ಮೇಲೆ ಅದು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿಗೆ ಸಾಕಷ್ಟು ಪ್ರೋಸೆಸ್ ನಡೀತಾ ಹೋಗುತ್ತೆ. ಸೊ ಪ್ರತಿಯೊಂದು ಪ್ರೋಸೆಸ್ ಅಲ್ಲೂ ಅದರದೇ ಆದಂತ ಎಕ್ಸ್ಪೆನ್ಸಸ್ ಇರುತ್ತೆ. ಅಲ್ಲಿ ವರ್ಕ್ ಮಾಡುವಂತ ಜನರು ಇರ್ತಾರೆ. ಸೊ ಅವರಿಗೆ ಎಕ್ಸ್ಪೆನ್ಸಸ್ ಅಥವಾ ಅವರಿಗೆ ಸ್ಯಾಲರಿ ಬೇಸ್ ನ ಕೊಡ್ತಾ ಹೋಗ್ಬೇಕು. ಸೊ ಆ ರೀತಿಯಾಗಿ ಪ್ರತಿಯೊಂದು ಪ್ರೋಸೆಸ್ ಅಲ್ಲೂ ಒಂದಷ್ಟು ಎಕ್ಸ್ಪೆನ್ಸಸ್ ನಡೀತಾ ಹೋಗುತ್ತೆ. ಸೊ ಅದೇ ರೀತಿ ಇಲ್ಲಿ ಕೊಟ್ಟಿರುವಂತ ಕ್ವಶನ್ ಅಲ್ಲೂ ಕೂಡ XYZ ಅಂತ 3 ಪ್ರೋಸೆಸ್ ಕೊಟ್ಟಿದ್ದಾರೆ. ಅಂದ್ರೆ ಸೊ ಇಲ್ಲಿ ಪ್ರೋಸೆಸ್ ಅಂತ ಹೇಳಿದ್ದಾರೆ, 3 ಪ್ರೋಸೆಸ್ ಇದೆಯಂತೆ. ಸೊ 3 ಪ್ರೋಸೆಸ್ ಅಲ್ಲೂ ಒಂದಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದೆಯಂತೆ. ಏನಲ್ಲ ಅಂದ್ರೆ ಮೆಟೀರಿಯಲ್ಸ್ ಇದೆಯಂತೆ. ಸೊ ಮೆಟೀರಿಯಲ್ಸ್ X ಪ್ರೋಸೆಸ್ ಅಲ್ಲಿ 2250 ಆಗಿದೆಯಂತೆ, Y ಪ್ರೋಸೆಸ್ ಅಲ್ಲಿ 750 ಆಗಿದೆಯಂತೆ, Z ಪ್ರೋಸೆಸ್ ಅಲ್ಲಿ 300 ರೂಪೀಸ್ ಆಗಿದೆಯಂತೆ. ಸೊ ನಮ್ಗೆ ಒಟ್ಟು 3 ಪ್ರೋಸೆಸ್ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್. ಸೊ ಅದಾದ್ಮೇಲೆ ಲೇಬರರ್ಸ್ ಇದೆ, ಲೇಬರರ್ಸ್ XYZ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದರಲ್ಲಿ 2 ಫ್ಯೂಯಲ್ ಮತ್ತೆ ಕ್ಯಾರಿಯೇಜ್ ಕೊಟ್ಟಿದ್ದಾರೆ. ಸೊ ಅದು ಕೂಡ 3 ಪ್ರೋಸೆಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ವರ್ಕ್ಸ್ ಓವರ್ ಹೆಡ್ ಕೊಟ್ಟಿದ್ದಾರೆ 1890, 2580 ಅಂಡ್ 1875. ಸೊ ಇದಿಷ್ಟು ಎಕ್ಸ್ಪೆನ್ಸಸ್ ನ ಅವ್ರು ಕೊಡ್ತಾ ಹೋಗಿದ್ದಾರೆ. ಸೊ ಅದ್ರ ಜೊತೆ ಇನ್ನೂ ಒಂದು ಎಕ್ಸ್ಟ್ರಾ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನು ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದೆಯಂತೆ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ. ಅಂದ್ರೆ 3 ಪ್ರೋಸೆಸ್ ಅಮೌಂಟ್ ಸೇರಿಸಿ ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ 1275. ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಸಪರೇಟ್ ಪ್ರೋಸೆಸ್ಗೆ ಅಂತ ಹೇಳೋದಾದ್ರೆ ಶುಡ್ ಬಿ ಅಪೋರ್ಷನ್ಡ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಟ್ ವೇಸ್ ಅಂತ ಹೇಳಿದ್ದಾರೆ. ಸೊ ಅಪೋರ್ಷನ್ಡ್ ಅಂದ್ರೆ 3 ಪ್ರೋಸೆಸ್ಗೂ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅರ್ಥ. ಸೊ ಆನ್ ದ ಬೇಸ್ ಆಫ್ ಡೈರೆಕ್ಟ್ ವೇಸ್ ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟ್ ಲೇಬರರ್ಸ್ ಡೈರೆಕ್ಟ್ ವೇಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಲೇಬರರ್ಸ್ ವೇಜಸ್ ಎರಡು ಕೂಡ ಒಂದೇ, ಯಾಕಂದ್ರೆ ಲೇಬರರ್ಸ್ಗೆ ನಾವು ವೇಜಸ್ ನ ಪೇ ಮಾಡ್ತಾ ಹೋಗ್ತೀವಿ. ಸೊ ಅದರಿಂದ ಸಿನೋನಿಮ್ ನ ಡೈರೆಕ್ಟ್ ವೇಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಆನ್ ದ ಬೇಸ್ ಆಫ್ ಡೈರೆಕ್ಟ್ ವೇಸ್ ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟ್ ವೇಜಸ್ ನ 3 ಅಮೌಂಟ್ ಇದೆ. ಸೊ ಈ 3 ಅಮೌಂಟ್ ನ ಯೂಸ್ ಮಾಡಿಕೊಂಡು ಸೊ ಈ ಅಮೌಂಟ್ ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾವ ರೀತಿ ಅಂದ್ರೆ ಇದನ್ನ ಫಸ್ಟ್ ಗೆ ರೇಷಿಯೋ ಕನ್ವರ್ಟ್ ಮಾಡ್ಕೋಬೇಕು ನಾವು. ಸೊ ಯಾವ ರೀತಿ ರೇಷಿಯೋ ಕನ್ವರ್ಟ್ ಮಾಡ್ಕೊಡೋದಾದ್ರೆ ಡೈರೆಕ್ಟ್ ವೇಜಸ್ ರೇಷಿಯೋ ಅಂತ ಹಾಕೊಂಡ್ರೆ ಅಲ್ಲಿ ಅಮೌಂಟ್ ಅನ್ನು ಹಾಕೋಬೇಕು. 1200 ಇಸ್ಟು 3000 ಇಸ್ಟು 900 ಅಂತಿದೆ. ಸೊ ಅಲ್ಲಿಗೆ 3000000 ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಅಲ್ಲಿಗೆ ನಮಗೆ 12:30:9 ಸಿಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಇನ್ನೂ ಸಿಂಪ್ಲಿಫೈ ಮಾಡ್ತೀವಿ ಅಂದ್ರೆ ಸೊ 3 3s are 9, 3 10s are 30, 3 4s are 12. ಸೊ 4:10:3 ನಮಗೆ ರೇಷಿಯೋ ಸಿಗ್ತಾ ಹೋಗುತ್ತೆ. ಸೊ ಈ ರೇಷಿಯೋನ ಯೂಸ್ ಮಾಡಿಕೊಂಡು ಈ ಅಮೌಂಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೇಕು. ಸೊ ಯಾವ ರೀತಿ ಅಂದರೆ 1275 ಇಂಟು 4 ಡಿವೈಡೆಡ್ ಬೈ ಇವು 3 ಆ್ಯಡ್ ಮಾಡಿಕೊಂಡ್ರೆ ನಮಗೆ 4 + 10 14 + 3 17 ಆಗ್ತಾ ಹೋಗುತ್ತೆ. ಸೊ 4 ಡಿವೈಡೆಡ್ ಬೈ 17 ಹಾಕೊಂಡ್ರೆ ನಮಗೆ 1275 ಇಂಟು 4 ಡಿವೈಡೆಡ್ ಬೈ 17 ಹಾಕೊಂಡ್ರೆ ನಮಗೆ 300 ಅಮೌಂಟ್ ಸಿಗ್ತಾ ಹೋಗುತ್ತೆ. ಸೊ ಈ 300 ಪ್ರೋಸೆಸ್ ಎಗೆ ಹೋಗ್ತಾ ಹೋಗುತ್ತೆ ಅಷ್ಟೇ. ಸೊ ಈ ರೀತಿಯಾಗಿ ನಾವು ಅಪೋಷನ್ ಮಾಡ್ಕೊತಾ ಹೋಗ್ಬೇಕು. ಸೊ ಈ ರೀತಿ ಅಪೋಷನ್ ಈಸಿ ಇರುವಂಥ ಅಡ್ಜಸ್ಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಸೊ ನಾವು ಈಸಿಯಾಗಿ 4 ಮಾರ್ಕ್ಸ್ನ ಸ್ಕೋರ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟಿಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಪ್ರೋಸೆಸ್ ಎಕ್ಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ಪ್ರೋಸೆಸ್ ಎಕ್ಸ್ ಅಕೌಂಟ್ ಇದೆ, ಪರ್ಟಿಕ್ಯುಲರ್ ರೂಪೀಸ್. ಸೊ ಪ್ರತಿಯೊಂದು ಪ್ರೋಸೆಸ್ಸಿಗೂ ಇದೇ ಫಾರ್ಮೆಟ್ ಇರುತ್ತೆ. ಅಕಸ್ಮಾತ್ ಯೂನಿಟ್ಸ್ ಅಂತ ಕೊಟ್ಟಿದ್ರೆ ಅದಕ್ಕೆ ಮಾತ್ರ ಒಂದು ಎಕ್ಸ್ಟ್ರಾ ಕಾಲಮ್ನ ಯೂಸ್ ಮಾಡ್ಕೊತಾ ಹೋಗ್ಬೇಕು. ಸೊ ಅದನ್ನ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಫಸ್ಟಿಗೆ ಈ ಪ್ರಾಬ್ಲಮ್ ಅಲ್ಲಿ ಅವ್ರ ಅಮೌಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಫಸ್ಟ್ ಅಮೌಂಟ್ ಅಷ್ಟೇ ಕಾಲಮ್ ಹಾಕೊಂಡಿದೀವಿ. ಈಗ ನೋಡೋದಾದ್ರೆ ಫಸ್ಟಿಗೆ ಏನೇನು ಕೊಟ್ಟಿದ್ದಾರೆ ಅಂದ್ರೆ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಸೊ ಮೆಟೀರಿಯಲ್ಸ್ ಹಾಕೋಣ. ಮೆಟೀರಿಯಲ್ಸ್ ಸೊ ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 2250 ಹೇಳಿದ್ದಾರೆ. 2250 ಹಾಕೋಣ. ಸೊ ಅದಾದ್ಮೇಲೆ ಲೇಬರ್ ಹೇಳಿದ್ದಾರೆ. ಸೊ ಲೇಬರ್ ಹಾಕೋಣ. ಲೇಬರ್ 1200 ಹೇಳಿದ್ದಾರೆ. 1200 ಹಾಕೋಣ. ಅದಾದ್ಮೇಲೆ ಎಕ್ಸ್ಪೆನ್ಸಸ್ ಹೇಳಿದ್ದಾರೆ, ಫ್ಯೂಯಲ್ ಮತ್ತೆ ಕ್ಯಾರಿಯೇಜ್. ಸೊ ಹಾಕೋಣ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹಾಕೊಂಡು ಅದರಲ್ಲಿ ಫಸ್ಟಿಗೆ ಫ್ಯೂಯಲ್ ಹೇಳಿದ್ದಾರೆ, ದೆನ್ ಕ್ಯಾರಿಯೇಜ್ ಹೇಳಿದ್ದಾರೆ. ಎರಡನ್ನು ಹಾಕೊಂಡ್ರೆ 300 ಮತ್ತೆ 200 ಹೇಳಿದ್ದಾರೆ. ಸೊ 300 200 ರೆಸ್ಪೆಕ್ಟಿವ್ಲಿ ಹಾಕೋಣ. ಅದಾದ್ಮೇಲೆ ವರ್ಕ್ಸ್ ಓವರ್ ಹೆಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದನ್ನು ಹಾಕೋಣ. ವರ್ಕ್ಸ್ ಓವರ್ ಹೆಡ್ ಸೊ ಅದ್ರದ್ದು ಅಮೌಂಟ್ ಬಂದ್ಬಿಟ್ಟು 1890 ಇದೆ. 1890 ಹಾಕೊಂತ ಹೋಗೋಣ. ಸೊ ಅದಾದ್ಮೇಲೆ ನಾವು 2 ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಹಾಕೊಳ್ತಾ ಹೋಗ್ಬೇಕು. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್
ಓಕೆನಾ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಪ್ರೋಸೆಸ್ ಎಗೆ 300 rupees. ಸೊ 300 rupees ಹಾಕೊಳ್ತಾ ಹೋಗೋಣ. 300. ಸೊ ಇದನ್ನು ಟೋಟಲ್ ಮಾಡ್ತಾ ಹೋದ್ರೆ ನಮಗೆ ಅಮೌಂಟ್ ಸಿಗ್ತಾ ಹೋಗುತ್ತೆ. ಸೊ ಇದಕ್ಕೆ 2 ಸೇರ್ಕೊಳ್ತಾ ಹೋಗ್ಬೇಕು. ಸೊ ಎಲ್ಲದಕ್ಕೂ ಕೂಡ 2 ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಎಲ್ಲದಕ್ಕೂ 2 ಸೇರ್ಸ್ಕೊಳ್ತಾ ಹೋಗ್ಬೇಕು ಡೆಬಿಟ್ ಸೈಡ್ಗೆ. ಸೊ ಅದಾದಮೇಲೆ ಇದಿಷ್ಟು ಅಮೌಂಟ್ನ ನಾವು ಟೋಟಲ್ ಮಾಡಿದ್ರೆ 2250 ಪ್ಲಸ್ 1200 ಪ್ಲಸ್ 300 ಪ್ಲಸ್ 200 ಪ್ಲಸ್ 1890 ಪ್ಲಸ್ 300. ಸೊ ನಮಗೆ 6140 ಸಿಗ್ತಾ ಹೋಗುತ್ತೆ. 6140 ಇಲ್ಲೂ ಕೂಡ ಅದೇ ಅಮೌಂಟ್ ಹಾಕೋಣ, 6140. ಸೊ ನಾವು ಇಲ್ಲಿ ಈಗ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಾವು ಬೈ ಟ್ರಾನ್ಸ್ಫರ್ ಟು ಬೈ ಪ್ರೋಸೆಸ್ ಅಕೌಂಟ್, ಬೈ ಪ್ರೋಸೆಸ್ ಅಕೌಂಟ್ 6140. ಸೊ ಇದನ್ನು ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿರೋ ಈ ಅಮೌಂಟನ್ನು ಪ್ರೋಸೆಸ್ ವೈ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. ಓಕೆನಾ. ಇಲ್ಲಿ ಬಂದಿರೋ ಅಮೌಂಟ್ನ ಇಲ್ಲಿ ತಗೊಳ್ತಾ ಹೋಗ್ಬೇಕು. ಯಾಕೆಂದರೆ ಸೊ ಫಸ್ಟ್ ಪ್ರೋಸೆಸಲ್ಲಿ ಇಷ್ಟು ಅಮೌಂಟ್ ಆಗಿದೆ ಅಂತೆ. ಸೊ ಅದನ್ನು ನೆಕ್ಸ್ಟ್ ಪ್ರೋಸೆಸ್ಸಿಗೆ ಅದನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಸೊ ಇಲ್ಲಿ ಫಸ್ಟಿಗೆ ತಗೊಳ್ಳೋದಾದರೆ ಅದೇ ಅಮೌಂಟಲ್ಲಿ ತಗೊಳ್ಳೋಣ. ಟು ಟ್ರಾನ್ಸ್ಫರ್ ಫ್ರಮ್ ಎಕ್ಸ್ ಅಕೌಂಟ್, ಪ್ರೋಸೆಸ್ ಎಕ್ಸ್ ಅಕೌಂಟ್ ಎಷ್ಟಿದೆ? 6140 ಇದೆ. 6140 ಹಾಕೋಣ. ಸೊ ಅದಾದಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ಯಾವ ಥರ ಫಿಲ್ ಮಾಡಿದ್ವೋ ಅದೇ ಥರ ಇದು ಕೂಡ ಫಿಲ್ ಮಾಡ್ತಾ ಹೋಗಬೇಕು ಇನ್ಫಾರ್ಮೇಷನನ್ನು. ಸೊ ಫಸ್ಟಿಗೆ 2 ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. 2 ಮೆಟೀರಿಯಲ್ಸ್ ಅಮೌಂಟ್ ಬಂದ್ಬಿಟ್ಟು 750 ಇದೆ. 750 ಹಾಕೋಣ. ಅದಾದಮೇಲೆ ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾರೆ 2 ಲೇಬರ್. ಸೊ ಲೇಬರ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು 3000 ಇದೆ. ಸೊ 3000 ಹಾಕೋಣ. ಸೊ ಅದಾದಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಫ್ಯೂಯಲ್ ಮತ್ತು ಕ್ಯಾರಿಯೇಜ್. 2 ಡೈರೆಕ್ಟ್ ಎಕ್ಸ್ಪೆನ್ಸಸ್, ಅದರಲ್ಲಿ ಫ್ಯೂಯಲ್ ಕೊಟ್ಟಿದ್ದಾರೆ, ನೆಕ್ಸ್ಟು ಕ್ಯಾರಿಯೇಜ್ ಕೊಟ್ಟಿದ್ದಾರೆ. ಸೊ ಅಮೌಂಟ್ ಬಂದ್ಬಿಟ್ಟು 200 ಮತ್ತು 300 ಹೇಳಿದ್ದಾರೆ. ಸೊ ಹಾಕೋಣ 200 ಆ್ಯಂಡ್ ದೆನ್ 300. ಸೊ ಅದಾದಮೇಲೆ ವರ್ಕ್ಸ್ ಓವರ್ ಹೆಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಹಾಕೋಣ 2 ವರ್ಕ್ಸ್ ಓವರ್ ಹೆಡ್. ಸೊ ಅಮೌಂಟ್ ಬಂದ್ಬಿಟ್ಟು 2580 ಹಾಕೋಣ. ಅದಾದಮೇಲೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಹೇಳಿದ್ದಾರೆ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಹಾಕೋಣ 2 ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗೋಣ. 1275 ಇದೆಯಂತೆ. ಸೊ 1275 ಇಂಟು, ಸೊ ನಾವು ರೇಷಿಯೋ ಕಂಡುಕೊಂಡಿದ್ದೀವಿ 10 ಡಿವೈಡೆಡ್ ಬೈ, ಸೊ ಈ 3ನ ಆ್ಯಡ್ ಮಾಡ್ಕೊಂಡ್ರೆ 17. ಸೊ 17 ಹಾಕೋಣ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 1275 ಇಂಟು 10 ಡಿವೈಡೆಡ್ ಬೈ 17 ಮಾಡಿಕೊಂಡ್ರೆ 750 ಸಿಗ್ತಾ ಹೋಗುತ್ತೆ. ಸೊ ಈ ಅಮೌಂಟನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ಗೆ ಹಾಕ್ತಾ ಹೋಗೋಣ. ಈಗ ಈ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 6140 ಪ್ಲಸ್ 750 ಪ್ಲಸ್ 3000 ಪ್ಲಸ್ 200 ಪ್ಲಸ್ 300 ಪ್ಲಸ್ 2580 ಪ್ಲಸ್ 750. ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ 13,720 rupees ಸಿಗ್ತಾ ಹೋಗುತ್ತೆ. ಓಕೆನಾ. ಎರಡು ಸೈಡು ಬರೆಯೋಣ, 13,720 rupees. ಸೊ ಇದನ್ನು ಬ್ಯಾಲೆನ್ಸಿಂಗ್ ಫಿಗರ್ ಅಂದರೆ ಬೈ ಟ್ರಾನ್ಸ್ಫರ್ ಟು ಝೆಡ್ ಅಕೌಂಟ್. ಓಕೆನಾ. 13,720 ಇದು ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಆಗ್ತಾ ಹೋಗುತ್ತೆ. ಸೊ ಪ್ರೋಸೆಸ್ ಇಲ್ಲಿವರೆಗೂ ನಡೀತಾ ಹೋಗುತ್ತೋ ಸೊ ಅಲ್ಲಿವರೆಗೂ ನಾವು ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. ಸೊ ಝೆಡ್ ಅಕೌಂಟಲ್ಲಿ ಏನು ಮಾಡಬೇಕು ಅಂದರೆ ಸೊ ಅಲ್ಲಿ ಸ್ಲೈಟ್ ಚೇಂಜ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ತಾ ಹೋಗಿ. ಸೊ ಇದಿಷ್ಟ ಆದಮೇಲೆ ನೆಕ್ಸ್ಟಿಗೆ ಇದೇ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಪ್ರೋಸೆಸ್ ಝೆಡ್ ಅಕೌಂಟ್ ಕೂಡ ಪ್ರಿಪೇರ್ ಮಾಡ್ತಾ ಹೋಗಬೇಕು. ಸೊ ಫಸ್ಟಿಗೆ ಟು ಟ್ರಾನ್ಸ್ಫರ್ ಫ್ರಮ್ ವೈ ಅಕೌಂಟ್. ಓಕೆನಾ. ಸೊ ಇಲ್ಲಿ ಸಿಕ್ಕಿರೋಂಥ ಅಮೌಂಟನ್ನು ನಾವು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಹೋಗಬೇಕು. 13,720 rupees. ಸೊ 13,720 rupees ಇದೆ. ಸೊ ಅದಾದಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ಎಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಅಲ್ಲಿ ಹಾಕೊಳ್ತಾ ಹೋಗಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಫಸ್ಟಿಗೆ ಮೆಟೀರಿಯಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಮೆಟೀರಿಯಲ್ಸ್ ಹಾಕೋಣ. 2 ಮೆಟೀರಿಯಲ್ಸ್ ಅಮೌಂಟ್ ಬಂದ್ಬಿಟ್ಟು 300 ಹೇಳಿದ್ದಾರೆ. ಸೊ 300. ಅದಾದಮೇಲೆ ಡೈರೆಕ್ಟ್ ಲೇಬರ್ 900 rupees ಹೇಳಿದ್ದಾರೆ. 2 ಲೇಬರ್ 900 rupees. ಅದಾದಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಫ್ಯೂಯಲ್ ಮತ್ತು ಕ್ಯಾರೇಜ್ ಇದೆ. ಸೊ 2 ಡೈರೆಕ್ಟ್ ವೇಜಸ್, ಅದರಲ್ಲಿ ಫ್ಯೂಯಲ್ ಮತ್ತು ಕ್ಯಾರಿಯೇಜ್ ಹೇಳಿದ್ದಾರೆ. ಫ್ಯೂಯಲ್ ಮತ್ತು ಕ್ಯಾರಿಯೇಜ್ ಸೊ ಎಷ್ಟು ಅಂದರೆ 400 ಮತ್ತು 100 ಹೇಳಿದ್ದಾರೆ. ಹಾಕೋಣ 400 ಪ್ಲಸ್ 100. ಅದಾದಮೇಲೆ ಮತ್ತೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳಿದ್ದಾರೆ, ವರ್ಕ್ಸ್ ಓವರ್ ಹೆಡ್. ಸೊ ಅದನ್ನು ಹಾಕೋಣ, ವರ್ಕ್ಸ್ ಓವರ್ ಹೆಡ್. ಸೊ ಅದರ ಅಮೌಂಟ್ ಬಂದ್ಬಿಟ್ಟು 1875 ಇದೆ.
1875 rupees ಹಾಕೊಳ್ತಾ ಹೋಗೋಣ. ಸೊ ಅದಾದಮೇಲೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸೊ ಅದನ್ನು ಹಾಕೋಣ. ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕೌಂಟ್. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 1275 rupees ಕೊಟ್ಟಿದ್ದಾರೆ ಇನ್ಫಾರ್ಮೇಷನಲ್ಲಿ. 1275 rupees ಇಂಟು, ಸೊ ನಾವು ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 3 ಡಿವೈಡೆಡ್ ಬೈ, ಸೊ ಅಷ್ಟನ್ನು ಆ್ಯಡ್ ಮಾಡಿದ್ರೆ 17. ಸೊ ನಾವೀಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ 1275 ಇಂಟು 3 ಡಿವೈಡೆಡ್ ಬೈ 17 ಮಾಡಿಕೊಂಡ್ರೆ ನಮಗೆ 225 rupees ಸಿಗ್ತಾ ಹೋಗುತ್ತೆ. ಸೊ 225 rupeesನ ಹಾಕೊಳ್ತಾ ಹೋಗೋಣ. ಸೊ ಇದಿಷ್ಟು ಟೋಟಲ್ ಮಾಡಿದ್ರೆ ನಮಗೆ 13,720 ಪ್ಲಸ್ 13,720 ಪ್ಲಸ್ 300 ಪ್ಲಸ್ 900 ಪ್ಲಸ್ 400 ಪ್ಲಸ್ 100 ಪ್ಲಸ್ 1875 ಪ್ಲಸ್ 225 ನಮಗೆ 17,520 rupees ಸಿಗ್ತಾ ಹೋಗುತ್ತೆ. 17,520 rupees ಸಿಗ್ತಾ ಹೋಗುತ್ತೆ. ಸೊ ಇದನ್ನ ಇಲ್ಲಿ ಹಾಕೋಣ. 17,520 rupees. ಸೊ ಇಲ್ಲಿ ಏನು ಹಾಕೋಬೇಕು ನಾವು ಅಂದರೆ ಬೈ ಫಿನಿಶ್ಡ್ ಗೂಡ್ಸ್ ಅಕೌಂಟ್. ಸೊ ಇಲ್ಲಿ ನಾವು ಯಾವುದೇ ರೀತಿ ಟ್ರಾನ್ಸ್ಫರನ್ನು ಮಾಡ್ತಾ ಹೋಗೋದಿಲ್ಲ, ಯಾಕಂದರೆ ಇಲ್ಲಿ ಕೊಟ್ಟಿರೋದು 3 ಪ್ರೋಸೆಸ್ ಅಕೌಂಟ್ ಅಷ್ಟೇ. ಸೊ ಒಂದು ಪ್ರೋಸೆಸ್ಸಲ್ಲಿ ಒಂದು 2ರಿಂದ 3 ಪ್ರೋಸೆಸ್ ಆಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗೋಕ್ಕೆ ಚಾನ್ಸ್ ಇಲ್ಲ. ಇದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಇಲ್ಲಿ 3 ಪ್ರೋಸೆಸ್ ಕೊಟ್ಟಿರೋದ್ರಿಂದ ಇದು Z ಪ್ರೋಸೆಸ್ ಲಾಸ್ಟ್ ಆಗಿರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ನಮಗೆ ಬೈ ಫಿನಿಶ್ಡ್ ಗೂಡ್ಸ್ ಅಕೌಂಟ್ ಅಂತ ನಾವು ಹಾಕೊಳ್ತಾ ಹೋಗ್ಬೇಕು ಬೈ ಸೈಡಲ್ಲಿ. ಸೊ ಈ ರೀತಿಯಾಗಿ ಇಷ್ಟು ಸಿಂಪಲ್ ಕ್ಯಾಲ್ಕುಲೇಷನ್ ನಾವು ಮಾಡ್ತಾ ಹೋದ್ರೆ ನಮಗೆ ಈಸಿಯಾಗಿ 4 ಮಾರ್ಕ್ಸನ್ನು ನಾವು ಸ್ಕೋರ್ ಮಾಡ್ತಾ ಹೋಗ್ಬೋದು. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.